ನಾನು ಮೈಸೂರಿಗೆ ಹಣ ಆಸ್ತಿ ಮಾಡಲಿಕ್ಕೆ ಬಂದಿಲ್ಲ ಅಂತ ಸ್ವಪಕ್ಷೀಯರಿಗೆ ಟಾಂಗ್ ಕೊಡುವ ಕೆಲಸವನ್ನ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರು. ಪ್ರತಾಪ್ ಸಿಂಹರನ್ನ ಜಗಳ ಗಂಟ ಅಂತಾರೆ. ಚಾಮುಂಡಿಗೆ ಅವಮಾನ ಆದಾಗ ಯಾರೂ ಬರಲಿಲ್ಲ, ಎಲ್ಲಿ ಹೋಗಿದ್ರು ದೇವರಿಗೆ ಪ್ರಾರ್ಥನೆ ಮಾಡೋರೆಲ್ಲ ಅಂತ ಪ್ರಶ್ನಿಸಿದ್ದಾರೆ. ನಾನು ಮೈಸೂರಿಗೆ ಹಣ ಆಸ್ತಿ ಮಾಡ್ಲಿಕ್ಕಾಗಿ ಬಂದಿಲ್ಲ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಜೊತೆಗೆ ಪ್ರತಾಪ್ ಸಿಂಹ ಅವ್ರನ್ನ ಜಗಳ ಗಂಟ ಅಂತ ಹೇಳ್ತಾರೆ. ಹೌದು, ಕ್ಷೇತ್ರಕ್ಕೋಸ್ಕರ ನಾನು ಅಷ್ಟನ್ನೆಲ್ಲ ಹೋರಾಡಬೇಕಾಗಿ ಬಂತು. ಚಾಮುಂಡಿಗೆ ಅವಮಾನ ಮಾಡಿದಾಗ ಯಾರೂ ಬರಲಿಲ್ಲ. ಗ್ಯಾಸ್ ಪೈಪ್ಲೈನ್ ವಿಚಾರಕ್ಕೆ ನಮ್ಮ ಕ್ಷೇತ್ರದ ಶಾಸಕರ ವಿರುದ್ಧವೇ ನಾನು ಗಲಾಟೆ ಮಾಡಿದೆ. ಕ್ಷೇತ್ರದ ಜನರಿಗೆ ಒಳ್ಳೇದಾಗ್ಲಿ ಅನ್ನೋದು ನನ್ನ ಗಲಾಟೆಯ ಉದ್ದೇಶ ಆಗಿತ್ತು. ಮಹಾರಾಜ್ರೆ, ನೀವು ಕೈ ಮುಗಿದು ಹೋಗಿ ಸಾಕು. ನಿಮ್ಮ ಕೆಲಸವನ್ನ ನಾವು ಮಾಡಿದ್ದೆ ಅಂದ್ರೆ ಕಳೆದ 10 ವರ್ಷಗಳಲ್ಲಿ ಪ್ರತಾಪ್ ಸಿಂಹ ಕೆಲಸಗಳನ್ನ ನೋಡಿ ಮತ ಹಾಕ್ತೀವಿ ಅಂತ ಜನ ಹೇಳ್ತಾರೆ ಅಂದಿದ್ದಾರೆ ಪ್ರತಾಪ್ ಸಿಂಹ. ಖಚಿತವಾಗಿ ಭರವಸೆ ಕೂಡ ಕೊಡ್ತೀನಿ. ಯಾಕಂದ್ರೆ ಈ ಕ್ಷೇತ್ರವನ್ನ 10 ವರ್ಷಗಳಲ್ಲಿ ಈ ಕ್ಷೇತ್ರ ಮೂಲೆ ಮೂಲೆ ಓಡಾಡಿದ್ದೀನಿ, ಜನರ ಜೊತೆ ಸಂಪರ್ಕ ಇದ್ದೀನಿ. ಜನರಿಗೆ ಯಾರು ಬೇಕು ಯಾರು ಬೇಡ ಅನ್ನೋ ಒಂದು ಭಾವನೆ ಅವರಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿದೆ. ಅದಕ್ಕೋಸ್ಕರ ಹೇಳ್ತೀನಿ. ಇನ್ನು ನೇರವಾಗಿ ವಿಚಾರಕ್ಕೆ ಬರೋದಾದ್ರೆ, ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಪಕ್ಷಕ್ಕೋ ಒಂದು ಅಭ್ಯರ್ಥಿಗೋ ವೋಟ್ ಹಾಕಬೇಕಾದ್ರೆ ಅವರು ಅಧಿಕಾರದಲ್ಲಿದ್ದಾಗ ಅದು 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, ಅವರು ಏನು ಕೆಲಸವನ್ನ ಮಾಡಿದ್ದಾರೆ ಅನ್ನೋದನ್ನು ಯೋಚನೆ ಮಾಡ್ತಾರೆ. ಒಂದು ವೇಳೆ ಅವರು ಚೆನ್ನಾಗಿ ಕೆಲಸ ಮಾಡಿದ್ರೆ ಪಕ್ಷ ಟಿಕೆಟ್ ಕೊಡ್ತು ಅಂದ್ರೆ ಅವರಿಗೆ ನಾವು ವೋಟ್ ಹಾಕಬೇಕೋ ಬೇಡವೋ ಅನ್ನೋದನ್ನ ಅವರು ನಿರ್ಧಾರವನ್ನು ಮಾಡ್ತಾರೆ. ಆದ್ರೆ ನಿಮ್ಮ ಸಂಸದರಾಗಿ ಈ ಹಿಂದೆ ಇದ್ದಂತ ಎಲ್ಲಾ ಸಂಸದರನ್ನು ತೆಗೆದುಕೊಳ್ಳಿ, ಇನ್ಕ್ಲೂಡಿಂಗ್ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಕೂಡ 4 ಸರಿ ಸಂಸದರಾಗಿದ್ದರು. ಅವರ ಕಾರ್ಯಕಾಲದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳಾಯಿತು, 2014ಕ್ಕಿಂತ ಮೊದಲು 2004ರಲ್ಲಿ ಎಷ್ಟು ಟ್ರೈನ್ಗಳು ಬಂದಿದ್ದು, ಇಲ್ಲಿ ಸಂಸದರಾಗಿರುವಂತರು ಏನೇನು ಕೆಲಸವನ್ನ 1952ರಿಂದ ಇದುವರೆಗೂ ಮಾಡಿದ್ರು, ಇದನ್ನೆಲ್ಲ ತುಲನೆಯನ್ನು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಜಿಯವರು ಮೈಸೂರಿಗೆ ಎಂತೆಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಪ್ರತಾಪ್ ಸಿಂಹ ಯಾವ್ಯಾವ ಕೆಲಸವನ್ನು ಮಾಡಿದ್ದಾರೆ, ಚುನಾವಣೆ ಭರವಸೆ ಕೊಟ್ಟಿದ್ದಾರೆ. ಈಗಾಗಲೂ ಕೂಡ ನನಗೆ ಮೈಸೂರಿಗೆ 13 ಟ್ರೈನ್ ತರುವ ಅಂತ ನೀವು ಹೇಳಿರ್ಲಿಲ್ಲ, ನಾನು ತಗೊಂಡ್ಬಂದೆ, ನಿಮಗೆ ತರ್ತೀನಿ ಅಂತ ಹೇಳ್ಬಿಟ್ಟು ಟ್ವಿಟರ್ ನಲ್ಲಿ ಅನೌನ್ಸ್ ಮಾಡ್ತಿದ್ದೆ, ಮೈಸೂರಿಂದ ರಾಮೇಶ್ವರಮಿಗೆ ಹೋಗ್ಬೇಕಾ ಅಂತ. ಏನೋ ಟ್ರೈನ್ ಬರುತ್ತೆ ಅಂತ ಹೇಳಿ ರಾಜ್ಯಾದ್ಯಂತ ವಾತಾವರಣ ಶುರುವಾದ ಟ್ರೈನ್ ತರ್ತಿದ್ದೆ. ನೆಕ್ಸ್ಟ್ ಮೈಸೂರಿಂದ ನಮ್ಮ ರಾಜಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ನಾನು ಘೋಷಣೆ ಮಾಡ್ತಿದ್ದೆ, ಆನಂತರ ಹಂಸಪುರ ಟ್ರೈನ್ ತರ್ತಾ ಇದ್ದೆ. ಮೈಸೂರಿಂದ ಹೈದರಾಬಾದ್ಗೆ ನಿತ್ಯನೂ ಕೂಡ ನಮಗೆ ಟ್ರೈನ್ ಇಲ್ಲ, ಡೈಲಿ ಟ್ರೈನ್ ಇಲ್ಲ ಅಂತ ಹೇಳ್ತಿದ್ದೆ, ಆನಂತರ ಕಾಚಿಗೂಡನ ತಗೊಂಡ್ಬಂದೆ. ಮೈಸೂರಿನ ಟ್ರಿವೆಂಡ್ರಮ್ಗೆ ಟ್ರೈನ್ ಇಲ್ಲ ಅಂತ ನಾನು ಹೇಳಿದೆ, ಅದಾದ ಕೂಡ ನಾನು ಕೋಚುವೆಲಿನ ತಗೊಂಡ್ಬಂದೆ. ಅದೇ ರೀತಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ತಂದೆ. ಮೊನ್ನೆ ಬರಬೇಕಾದ್ರೆ ಬೆಳಗ್ಗೆ ಚೆನ್ನೈಗೆ ಹೋಗಿ ಸಂಜೆ ವಾಪಸ್ ಬರಬೇಕು, ಚೆನ್ನೈ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅನ್ನು ತಂದಿದ್ದೆ, ಒಂದೇ ಭಾರತ ತಂದಿದ್ದೆ. ಮಾರ್ನಿಂಗ್ ಹೋಗಿ ಸಂಜೆ ಬರುವಂತಹ ಒಂದೇ ಭಾರತ. ಕರ್ನಾಟಕದಲ್ಲಿ 2014ಕ್ಕಿಂತ ಮೊದಲು 4 ಪಾಸ್ಪೋರ್ಟ್ ಸೇವಾ ಕೇಂದ್ರ ಇತ್ತು. ಬೆಂಗಳೂರಿನಲ್ಲಿ 2 ಇತ್ತು. ಬೆಂಗಳೂರಿನಲ್ಲಿ ಒಂದು ನಮ್ಮ ಇದರಲ್ಲಿ ಲಾಲ್ಬಾಗ್ ಹತ್ರ ಒಂದು, ಗೋರ್ಮಂಗಲಲ್ಲಿ ಒಂದು, ಇನ್ನೊಂದು ಹುಬ್ಬಳ್ಳಿಯಲ್ಲಿ ಇತ್ತು, ಮತ್ತೊಂದು ಮಂಗಳೂರಲ್ಲಿ ಇತ್ತು. ಖರ್ಗೆ ಅವರು ಬಂದಾದ ನಂತರ ಬಹಳ ಪ್ರಯತ್ನ ಮಾಡಿ 5ರಿಂದ ಗುಲ್ಬರ್ಗಕ್ಕೆ ತೆಗೆದುಕೊಂಡು ಹೋಗಿದ್ರು. ಮೈಸೂರು ಒಂದು ಕಾಲಕ್ಕೆ ಇಡೀ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತ ಹೆಸರಿತ್ತು. ಆದ್ರೆ ನಮ್ಮ ಹತ್ರ ಒಂದು ಪಾಸ್ಪೋರ್ಟ್ ಸೇವಾ ಕೇಂದ್ರ ಇರಲಿಲ್ಲ. ಆ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ಕೂಡ ಮೈಸೂರಿಗೆ ತಂದು 1 ಲಕ್ಷಕ್ಕಿಂತ ಹೆಚ್ಚು ಪಾಸ್ಪೋರ್ಟ್ ಇವತ್ತು ನಾವು ಇಶ್ಯೂ ಮಾಡಿದ್ವಿ. ಈ ರಿಂಗ್ ರೋಡ್ ನ್ಯಾಷನಲ್ ಹೈವೇ ಮಾಡ್ಕೊಂಡೆ. ರಿಂಗ್ ರೋಡ್ ನ್ಯಾಷನಲ್ ಹೈವೇ ಮಾಡ್ಕೊಂಡು ಮಾತ್ರ ಅಲ್ಲ, ಅದಕ್ಕೆ ಕರೆಂಟ್ ಹಾಕ್ಸಿದೆ. ನಿಮ್ಮ ಮನೆಯಲ್ಲಿ ಒಬ್ಬ ಕಾರ್ಪೊರೇಟರ್ ಇರುವಂತ ಬಹಳ ಜನ ಕಾರ್ಪೊರೇಟರ್ಗಳಿದ್ದಾರೆ, ಶಿವಕುಮಾರ್ ಕೇಳಿ. ಎಲ್ಲರ ಮನೆಯಲ್ಲಿ ಬೆಳಗ್ಗೆ ಎದ್ದುಬಿಟ್ಟು ಕಸನ ವೆಟ್ ಮಿಕ್ಸ್ ಇರ್ಬೋದು. ಪ್ರತಾಪ್ ಸಿಂಹ ಅವರು ಬಹಳಷ್ಟು ವಿಚಾರಗಳನ್ನ ಅಂದ್ರೆ ಮೈಸೂರಿಗೆ ಅವರ ಕೊಡುಗೆ ಏನು, ಕಳೆದ 10 ವರ್ಷದಲ್ಲಿ ಯಾವ ಒಂದು ಆಧಾರದ ಮೇಲೆ ಈಗ ಮತವನ್ನ ಹಾಕಬೇಕು ಮತ್ತು ನಾನೇನೆಲ್ಲ ಸಾಧನೆಯನ್ನ ಮಾಡಿದ್ದೀನಿ, ಇದಕ್ಕೆ ಯಾರನ್ನೆಲ್ಲ ಎದುರಾಕೊಂಡೆ ಅನ್ನೋದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ಮಾತನಾಡಿದ್ದಾರೆ.